ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ.
ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಗ್ತಾ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಯಾಕಂದ್ರೆ ಸಂಪೂರ್ಣ ಮುಗ್ದಿಲ್ಲ ಅಂತೆ ಇಲ್ಲಿ ತನಕ ಮೂಡಾ ತನಿಖೆ. ಇವತ್ತು ವರದಿ ಸಲ್ಲಿಕೆ ಆಗಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ. ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡಬೇಕು ಅಂದರೆ ಕೋರ್ಟ್ ಹತ್ರ ಅನುಮತಿ ಕೇಳ್ತಾರಂತೆ. ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಹಾಗಾಗಿ ವರದಿ ಸಿದ್ಧ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಲೋಕಾಯುಕ್ತ. ಇವತ್ತು ಅರ್ಧ ಪ್ರಮಾಣದ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.